ಹಲೋ, ಗುಡ್ ಮಾರ್ನಿಂಗ್ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಟ್ಟೂಸ್ ದುನಿಯಾ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಆವಾಗಲೇ ನೋಡಿದ್ದೀರಾ, ಟೈಮ್ ಬಂದು ಇವಾಗ ಅರ್ಲಿ ಮಾರ್ನಿಂಗ್ 4:45 ಆಗಿದೆ. ಪ್ರತಿದಿನ ನಾನು ಎದ್ದೇಳೋದು 5 ಗಂಟೆಯಿಂದ 5:15 ಒಳಗಡೆ ನನಗೆ ಎಚ್ಚರ ಆಗಿಬಿಡುತ್ತೆ ಸ್ನೇಹಿತರೆ. ಪ್ರತಿದಿನ ವಿತೌಟ್ ಅಲಾರಾಮ್ ನಾನು 5 ಗಂಟೆ 5:15ಗೆಲ್ಲ ಎದ್ಬಿಡ್ತೀನಿ. ಬಟ್ ಇವತ್ತು ಅಲಾರಾಮ್ ಇಟ್ಕೊಂಡು 4:15ಗೆ ಎದ್ದಿದ್ದೀನಿ. ಬಿಕಾಸ್ ಇವತ್ತು ನನ್ನ ಮಾರ್ನಿಂಗ್ ರೊಟೀನ ನಿಮ್ಗಳ ಜೊತೆ ಸಹ ಶೇರ್ ಮಾಡೋಣ ಅಂತ ಬೆಳಗ್ಗೆನೇ ಎದ್ದು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ನೇಹಿತರೆ. ಪ್ರತಿದಿನ 5 ಗಂಟೆ ಅನ್ನಲ್ಲ, ಇವತ್ತೇನಕ್ಕೆ ಅರ್ಧ ಗಂಟೆ ಮುಂಚೆ ಎದ್ದಿದ್ದೀನಿ ಅಂದರೆ ವಿಡಿಯೋ ಮಾಡ್ತಾ ಕೆಲಸಗಳು ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಕ್ಯಾಮ್ರಾ ಅಡ್ಜಸ್ಟ್ ಮಾಡಿಕೊಂಡು, ಲೈಟಿಂಗ್ಸ್ ನೋಡಿಕೊಂಡು, ಆ್ಯಂಗಲ್ಸ್ ನೋಡಿಕೊಂಡು, ಅದು ಇದು ಅಂದ್ಕೊಂಡು ವಿಡಿಯೋ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ತುಂಬಾ ಟೈಮ್ ಬೇಕು. ಹಾಗಾಗಿ ಒಂದು ಅರ್ಧ ಗಂಟೆ ನಾನಿವತ್ತು ಬೇಗ ಎದ್ದಿದ್ದೀನಿ ಸ್ನೇಹಿತರೆ. ಆಲ್ರೆಡಿ ನಾನು ಆವಾಗಲೇ ಹೇಳಿದಾಗೆ ಟೈಮ್ ಬಂದು 4:45 ಆಗಿದೆ. ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಉಗುರು ಬೆಚ್ಚಗಿನ ನೀರಿಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇದಕ್ಕೆ ಜೇನುತುಪ್ಪ ಸಹ ಆ್ಯಡ್ ಮಾಡ್ಕೊಬೋದು. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ 1 ಲೋಟ ವಾರ್ಮ್ ವಾಟರ್ ಜೊತೆಗೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ, 1 ಸ್ಪೂನಷ್ಟು ಜೇನುತುಪ್ಪ ತಗೊಳ್ಳೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ನಮ್ಮ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ, ಡೈಜೆಷನಿಗೆ ಸಹ ಹೆಲ್ಪ್ ಆಗುತ್ತೆ, ಹಾಗೆ ಡಿಟಾಕ್ಸ್ ಮಾಡುತ್ತೆ, ಬಾಡಿನ ಡಿಟಾಕ್ಸ್ ಮಾಡುತ್ತೆ, ಜೊತೆಗೆ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಹೀಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಬಿಸಿ ನೀರು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಾನು ಸಹ ಇವಾಗ ಬಿಸಿನೀರು ಕುಡ್ದಾಯಿತು. ಒಂದು 10 ನಿಮಿಷ, 1/4 ಗಂಟೆ ನನಗೆ ನಾನು ಟೈಮ್ ಕೊಟ್ಕೊತೀನಿ ಸ್ನೇಹಿತರೆ. ಬೆಳಗ್ಗೆ ಎದ್ದ ತಕ್ಷಣ ಮನೆ ಕೆಲಸಗಳು ಮಾಡೋದಕ್ಕೆ ನಿಜವಾಗ್ಲೂ ಇಂಟ್ರೆಸ್ಟ್ ಇರೋಲ್ಲ. ಹಾಗಾಗಿ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೀರು ಕುಡ್ದು ಆಮೇಲೆ ಮನೆ ಕೆಲಸಗಳನ್ನ ಶುರು ಮಾಡ್ಕೊತೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾನು ಮೊದಲಿಗೆ ಮನೆ ಒಳಗಡೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬಿಡ್ತೀನಿ, ಅಂದರೆ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಮುಗಿಸ್ಕೊತೀನಿ. ಆಮೇಲೆ ಮನೆ ಹೊರಗಡೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಅಂದರೆ ಬಾಗಿಲಿಗೆ ನೀರು ಹಾಕೋದಾಗಿರ್ಬೋದು, ಕಸ ಗುಡಿಸೋದು, ರಂಗೋಲಿ ಹಾಕೋದು, ಇದನ್ನೆಲ್ಲ ನಾನು ಆಮೇಲೆ ಶುರು ಮಾಡ್ತೀನಿ. ಫಸ್ಟು ಮನೆ ಒಳಗಡೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮನೆ ಕೆಲಸ ಸ್ಟಾರ್ಟ್ ಮಾಡೋದೇ ನಾನು ಡಸ್ಟಿಂಗ್ ಮುಖಾಂತರ. ಅಂದರೆ ಈ TV ಕ್ಯಾಬಿನೆಟ್ ಮೇಲೆಲ್ಲರೂ ಏನಾದ್ರು ಧೂಳಿದ್ರೆ, ಇಲ್ಲ ಕೆಲವೊಂದೊಂದು ಥಿಂಗ್ಸ್ ಎಲ್ಲ ಆ ಕಡೆ ಈ ಕಡೆ ಆಗಿರುತ್ತೆ, ಅದನ್ನೆಲ್ಲ ಅದರ ಪ್ಲೇಸಿಂಗ್ ನೀಟಾಗಿ ಇಟ್ಟು, ಸೋಫಾ ಕವರೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ಆಮೇಲೆ ಕಸ ಗುಡಿಸಿ ನೆಲ ಒರೆಸಿ, ನೆಕ್ಸ್ಟ್ ನಾನು ಹೊರಗಡೆ ಕೆಲಸ ಅಂದರೆ ಮನೆ ಹೊರಗಡೆ ಬಾಗಿಲು ಸಾರಿಸಿ ಮನೆ ಒಳಗಡೆ ಕೆಲಸಗಳಿಗೆ ಏನಕ್ಕೆ ನಾನು ಫಸ್ಟ್ ಪ್ರಿಫರೆನ್ಸ್ ಅಂತ ಅಂದರೆ, ಬೆಳಗ್ಗೆ ನಾನು ಬೇಗ ಎದ್ದೇಳ್ತೀನಲ್ವ, ಇನ್ನೂ ಬೆಳಕಾಗಿರಲ್ಲ. ಹಾಗಾಗಿ ಹೊರಗಡೆ ಹೋಗಿ ಬಾಗಿಲಿಗೆ ನೀರು ಹಾಕೋದಾಗಿರ್ಬೋದು, ರಂಗೋಲಿ ಹಾಕೋದಾಗಿರ್ಬೋದು, ಇಲ್ಲ ವಾಕಿಂಗ್ ಹೋಗೋದಾಗಿರ್ಬೋದು, ನನಗೆ ಅಷ್ಟು ಧೈರ್ಯ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಒಂದು ಸ್ವಲ್ಪ ಟೈಮ್ ಆಗಲಿ ಅಂತ ವೆಯ್ಟ್ ಮಾಡ್ತೀನಿ. ಸೊ ಅಷ್ಟರೊಳಗೆ ಮನೆ ಒಳಗಡೆ ಕೆಲಸಗಳು ಮುಗಿಸ್ಕೊಂಡ್ಬಿಟ್ರೆ ಅಲ್ಲಿಗೆ ಟೈಮ್ ಬ್ಯಾಲೆನ್ಸ್ ಆಗುತ್ತೆ ಅಂತ ನಾನು ಈ ರೊಟೀನ ಫಾಲೋ ಮಾಡ್ತೀನಿ ಸ್ನೇಹಿತರೆ. ಹಾಗೆ ಬೆಳಗ್ಗೆ ಬೇಗ ಎದ್ದೇಳೋದು ಸ್ವಲ್ಪ ಕಷ್ಟ ಸಹ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ನನಗೇನದು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಬಿಕಾಸ್ ನಾನು ಕಾಲೇಜ್ ಡೇಸಲ್ಲೆಲ್ಲ ಅರ್ಲಿ ಮಾರ್ನಿಂಗ್ ಎದ್ದು ಓದ್ತಿದ್ದಿದ್ದೆ ಜಾಸ್ತಿ. 3 ಗಂಟೆ 3:30ಗೆಲ್ಲ ಎದ್ದು ಓದ್ಕೊತಾ ಇದ್ದೆ ಎಕ್ಸಾಮ್ ಟೈಮ್ನಲ್ಲೆಲ್ಲ. ಹಾಗಾಗಿ ನನಗೆ ಈ ರೊಟೀನ ಫಾಲೋ ಮಾಡೋದು ಅಷ್ಟು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ ಸ್ನೇಹಿತರೆ. ನನ್ನ ಫ್ರೆಂಡ್ಸೇ ಕೆಲವ್ರು ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಕಾಲೇಜ್ ಡೇಸಿಂದ ನೋಡ್ಕೊಂಬಂದಿದ್ದೀನಿ. ಅವ್ರುಗಳೆಲ್ಲ ಏನು ಹೇಳ್ತಾರೆ ಕೆಲವೊಬ್ಬರು ಅಂದರೆ, ರಾತ್ರಿ ನಾನು ಬೇಕಾದ್ರೆ 12 ಗಂಟೆ 1 ಗಂಟೆ 2 ಗಂಟೆ ತನಕ ಕೂತ್ಕೊಂಡು ಓದ್ಬಿಡ್ತೀನಿ, ಬೆಳಗ್ಗೆ ಮಾತ್ರ ನನಗೆ ಬೇಗ ಎದ್ದೇಳೋದಕ್ಕಾಗಲ್ಲ, 4 ಗಂಟೆ 5 ಗಂಟೆಗೆಲ್ಲ ಎದ್ದು ಓದೋದಕ್ಕಾಗಲ್ಲ ಅಂತ ಹೇಳಿ ರಾತ್ರಿ ಪೂರ್ತಿ ಓದ್ತಾಯಿದ್ರು. ಬೆಳಗ್ಗೆ ಒಂದು 7:30 8 ಗಂಟೆಗೆ ಎದ್ದು ಎಕ್ಸಾಮಿಗೆ ರೆಡಿಯಾಗಿ ಬರ್ತಾಯಿದ್ರು. ಸೊ ನನ್ನ ಕೇಳಿದ್ರೆ, ನೀವು ರಾತ್ರಿ ಎಷ್ಟೇ ಓದಿದ್ರೂ ಬೆಳಗ್ಗೆ ನೀವು ಎದ್ದು ಅರ್ಲಿ ಮಾರ್ನಿಂಗ್ ಓದೋದಿದೆಯಲ್ಲ, ಅದ್ರ ರಿಸಲ್ಟೇ ಬೇರೆ ಅಂತ ಹೇಳ್ಬೋದು. ಇದು ಸೈಂಟಿಫಿಕ್ ಆಗಿ ಸಹ ಪ್ರೂವ್ ಆಗಿದೆ. ನೀವು ಬೆಳಗ್ಗೆ ಎದ್ದು ಓದೋದ್ರಿಂದ, ಮಕ್ಕಳುಗಳಿಗೆ ಬೆಳಗ್ಗೆ ಎದ್ದು ಓದಿಸೋದನ್ನ ಅಭ್ಯಾಸ ಮಾಡಿಸೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಸ್ನೇಹಿತರೆ. ಮೆಮೊರಿ ಪವರ್ ಸಹ ತುಂಬ ಚೆನ್ನಾಗಿರುತ್ತೆ, ಅಂದರೆ ಓದಿರೋದೆಲ್ಲ ಚೆನ್ನಾಗಿ ನೆನಪಲ್ಲಿರುತ್ತೆ. ಹಾಗಾಗಿ ಇದೊಂದು ಅಭ್ಯಾಸನ ಮಕ್ಕಳುಗಳಿಗೆ ಮಾಡಿಸೋದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಾಕಷ್ಟು ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ನಮ್ಮ ಮೆಂಟಲ್ ಹೆಲ್ತ್ ಸಹ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ದಿನ ಪೂರ್ತಿ ನಾವು ಒಂಥರ ಪಾಸಿಟಿವ್ ಆಗಿರ್ಬೋದು. ಹಾಗೆ ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡುತ್ತೆ. ಇನ್ನು ಸಾಕಷ್ಟು ಪ್ರಯೋಜನಗಳಿದ್ದಾವೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇವಾಗ ಆಲ್ಮೋಸ್ಟ್ ಮನೆ ಒಳಗಡೆ ಎಲ್ಲ ಕೆಲಸ ಮುಗಿದಿದೆ. ಅಂದರೆ ಕಸ ಗುಡಿಸಿದ್ದು, ಒರೆಸಿದ್ದು ಎಲ್ಲ ಕೆಲಸ ಆಯಿತು. ಇವಾಗ ಮೇನ್ ಡೋರ್ ಓಪನ್ ಮಾಡಿ
ಹೊರಗಡೆ ಕಸ ಗುಡಿಸಿ ಬಾಗಿಲು ಸಾರಿಸಿ ರಂಗೋಲಿ ಬಿಡಬೇಕು. ನೋಡಿ ಇವಾಗ ನಾನು ಇಷ್ಟು ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಹತ್ತತ್ರ 5:35 5:40 ಆಗಿತ್ತು. ಇನ್ನೂ ಬೆಳಕಾಗಿಲ್ಲ, ಇನ್ನೂ ಕತ್ಲೇ ಇದೆ. ಆದರೂ ಪರವಾಗಿಲ್ಲ, ಲೈಟೆಲ್ಲ ಹಾಕ್ಕೊಂಡು ನಾನು ಕಾಂಪೌಂಡಿಂದ ಏನು ಹೊರಗಡೆ ಹೋಗಲ್ಲ, ಒಳಗಡೆ ಫಸ್ಟ್ ಕೆಲಸ ಮುಗಿಸ್ಕೊತೀನಿ. ನೆನ್ನೆ ಅಂದರೆ ಹಿಂದಿನ ದಿನ ಹುಣ್ಣಿಮೆ ಬೇರೆ ಆಗಿದ್ದರಿಂದ ಫುಲ್ ಮೂನ್ ಸಹ ಇತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ನೋಡಿ ಫುಲ್ ಮೂನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸ್ನೇಹಿತರೆ. ಏನು ಗೊತ್ತಾ, ಬೆಳಗ್ಗೆ ಬೇಗ ಎದ್ದೇಳೋದು ತುಂಬಾ ಒಳ್ಳೆಯ ಅಭ್ಯಾಸ ಅಂತ ಹೇಳಿದೆ. ಆದರೆ ಬೆಳಗ್ಗೆ ಬೇಗ ಎದ್ದೇಳೋದು ತುಂಬ ಕಷ್ಟ ಸಹ ಹೌದು ಸ್ನೇಹಿತರೆ. ಬೆಳಗಿನ ಜಾವದ ನಿದ್ದೆ ಇದೆಯಲ್ಲ, ಅದರಿಂದ ಹೊರಗೆ ಬರೋದು ಅಷ್ಟು ಈಸಿ ಅಲ್ಲ. ಹಾಗಾಗಿ ನನಗೂ ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಬಿಕಾಸ್ ಕಾಲೇಜಲ್ಲೆಲ್ಲ ಒಂದು ತಲೆಯಲ್ಲಿ ಫೋಕಸ್ ಅನ್ನೋದಿರುತ್ತೆ. ಅಂದರೆ ನಾನು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು, ಪರ್ಸಂಟೇಜ್ ಚೆನ್ನಾಗಿ ಸಿಗಬೇಕು, ಎಕ್ಸಾಮ್ಸಿಗೆ ಚೆನ್ನಾಗಿ ಪ್ರಿಪೇರ್ ಆಗಬೇಕು, ಈ ಥರ ಎಲ್ಲ ತಲೆಯಲ್ಲಿ ಇರುತ್ತೆ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಓದ್ತಾ ಇರ್ತೀವಿ. ಬಟ್ ಮದುವೆ ಆದಮೇಲೆ ಇನ್ನೇನು ಬೇಗ ಎದ್ದರೂ ಅದೇ ಮನೆ ಕೆಲಸಗಳು ಮಾಡಬೇಕು. ಹಾಗಾಗಿ ಅಷ್ಟೊಂದು ಇಂಟ್ರೆಸ್ಟಿಂದ ನಾನೇನು ಬೆಳಗ್ಗೆ ಬೇಗ ಎದ್ದು ಕೆಲಸಗಳೆಲ್ಲ ಮಾಡ್ತಿರ್ಲಿಲ್ಲ. 7 ಗಂಟೆ 7:30ಗೆ ನಾನು ಸಹ ಸ್ಟಾರ್ಟಿಂಗಲ್ಲೆಲ್ಲ ಎದ್ದೇಳ್ತಿದ್ದಿದ್ದು. ಬಟ್ ಕೆಲವೊಂದೊಂದು ಹೆಲ್ತ್ ಇಶ್ಯೂಸಿಂದ, ಅಂದರೆ ಈ PCOD ಈ ಥರದ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ನನ್ನ ಲೈಫ್ ಸ್ಟೈಲ್ನ ನಾನು ಚೇಂಜ್ ಮಾಡ್ಕೊಬೇಕು ಅಂತ ಡಿಸೈಡ್ ಮಾಡಿ ಕೆಲವೊಂದೊಂದು ಬದಲಾವಣೆಗಳನ್ನ ನನ್ನ ಜೀವನದಲ್ಲಿ ಮಾಡಿಕೊಂಡೆ ಸ್ನೇಹಿತರೆ. ಆವಾಗ ಮೇನ್ ನಾನು ಚೇಂಜ್ ಮಾಡ್ಕೊಂಡಿದ್ದು ಬಂದು ಇದೇ ನನ್ನ ರೊಟೀನು. ಮಾರ್ನಿಂಗ್ ರೊಟೀನ್ನ ನಾನು ಕಂಪ್ಲೀಟ್ ಚೇಂಜ್ ಮಾಡ್ಕೊಂಬಿಟ್ಟೆ. 7:30 8 ಗಂಟೆಗೆ ಎದ್ದೇಳ್ತಿದ್ದವಳು 5 ಗಂಟೆಗೆ ಎದ್ದೇಳೋಕ್ಕೆ ಸ್ಟಾರ್ಟಿಂಗ್ ಡೇಸಲ್ಲಿ ನನಗೂ ಸಹ ತುಂಬಾ ಕಷ್ಟ ಆಯಿತು ಬೆಳಗ್ಗೆ ಬೇಗ ಎದ್ದೇಳೋದು. ಅದರಲ್ಲೂ ಚಿಕ್ಕಮಂಗ್ಳೂರು ವೆದರ್ ಬಗ್ಗೆ ನಿಮಗೆ ಗೊತ್ತು, ಯಾವಾಗಲೂ ಕೋಲ್ಡಾಗಿರುತ್ತೆ. ಅದರಲ್ಲೂ ಬೆಳಗಿನ ಜಾವ ಅಂತೂ ಇನ್ನೂ ಕೋಲ್ಡಾಗಿರುತ್ತೆ. ಸೊ ಸ್ವಲ್ಪ ಕಷ್ಟ ಆಯಿತು. ಆವಾಗ ನಾನು ಕೆಲವೊಂದೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದೆ. ಆ ಟಿಪ್ಸ್ಗಳೇನು ಅಂತ ಇವಾಗ ನಿಮ್ಗಳ ಜೊತೆ ಸಹ ಶೇರ್ ಮಾಡ್ತೀನಿ ಸ್ನೇಹಿತರೆ. ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದರೆ ಮೊದಲನೇದಾಗಿ ನಾವು ಹಿಂದಿನ ದಿನ ರಾತ್ರಿ ಬೇಗ ಮಲಗಬೇಕು. 6ರಿಂದ 8 ಗಂಟೆ ಟೈಮ್ ನಿದ್ದೆ ತುಂಬ ಇಂಪಾರ್ಟೆಂಟ್. ಒಬ್ರಿಗೆ 6 hours ಸ್ಲೀಪ್ ಈಸ್ ಮೋರ್ ದ್ಯಾನ್ ಎನಫ್ ಅಂತ ನನಗನ್ಸುತ್ತೆ. 6 ಗಂಟೆ ಟೈಮ್ ನಾವು ಕಣ್ತುಂಬ ನೆಮ್ಮದಿಯಿಂದ ನಿದ್ದೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಮಕ್ಕಳಿಗೆಲ್ಲ 8 hours ಸ್ಲೀಪ್ ಬೇಕು, 20+ ಇರೋರಿಗೆಲ್ಲ 6 hours ಸ್ಲೀಪ್ ಈಸ್ ಮೋರ್ ದ್ಯಾನ್ ಎನಫ್ ಅಂತ ಅನಿಸುತ್ತೆ. ಸೊ ಪ್ರತಿದಿನ ನಾವು ನೈಟ್ ಮಲ್ಗೋಕ್ಕೆ ಮುಂಚೆ ಬೆಡ್ ಮೇಲೆ ಹೋದಾಗ 5 ನಿಮಿಷ ಫಸ್ಟ್ ನಾವು ನಮ್ಮ ಮನಸ್ಸನ್ನ ಸೆಟ್ ಮಾಡ್ಕೊಬೇಕು. ಅಂದರೆ ನಾವು ಬೆಳಗ್ಗೆ ಬೇಗ ಎದ್ದೇಳ್ತಾ ಇದ್ದೀವಿ, ವಾಕಿಂಗ್ ಹೋಗ್ತೀವಿ, ಇಲ್ಲ ಎಕ್ಸಸೈಸ್ ಮಾಡ್ತೀವಿ, ಇಲ್ಲ ಏನು ಜಾಗಿಂಗ್, ಈ ಥರ ಏನಾದರೂ ಒಂದು ನಾನು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡು ಬೆಳಗ್ಗೆ ಬೇಗ ಎದ್ದೇಳಲೇಬೇಕು ಅಂತ ಮೈಂಡ್ನ ಫಸ್ಟು ನಾವು ಫಿಕ್ಸ್ ಮಾಡ್ಕೊಬೇಕು ಸ್ನೇಹಿತರೆ. ಮಲ್ಗೋಕ್ಕೆ ಮುಂಚೆ 5 ನಿಮಿಷ ನೀವು ಅದನ್ನು ಮನಸ್ಸಿಗೆ ತೊಗೊಳ್ಳಿ, ನಾನು ಬೆಳಗ್ಗೆ ಬೇಗ ಹೇಳ್ತೀನಿ ಅಂತ. ನೀವೇ ಮನಸ್ಸನ್ನ ಸೆಟ್ ಮಾಡ್ಕೊಂಬಿಡಿ. ಆಮೇಲೆ ಆರಾಮಾಗೆ ರಾತ್ರಿ ಬೇಗ ಮಲಗಿ ಬೇಗ ಎದ್ದೇಳ್ಬೋದು. ಎರಡನೇದಾಗಿ ಸ್ಟಾರ್ಟಿಂಗೇ ಇವಾಗ ನಾವು 7-7:30ಗೆ ಎದ್ದೇಳ್ತಿದ್ದವರು ಏಕ್ದಮ್ 5 ಗಂಟೆಗೆ ಎದ್ದೇಳಬೇಕು, ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು 5 ಗಂಟೆಗೆ ಎದ್ದೇಳಬೇಕು ಅಂತ ಅಂದ್ಕೊಂಡೇನಾದ್ರು 5 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ಒಂದಿನ ಮಾಡ್ತೀವಿ ಅಷ್ಟೇ. ತುಂಬ ಹಿಂಸೆಲಿ ಕಷ್ಟಪಟ್ಟು ಒಂದಿನ ಎದ್ದೇಳ್ತೀವಿ, 2 ದಿನ ಎದ್ದೇಳ್ತೀವಿ. ಬಟ್ 3ನೇ ದಿನ ಅಂತೂ ತುಂಬ ಕಷ್ಟ ಆಗುತ್ತೆ. ಮತ್ತು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಅದಕ್ಕೆ ಏಕ್ದಮ್ ಆ ಥರ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಸ್ನೇಹಿತರೆ, ನಾನು ಮೊದಲು 7:30ಗೆ ಎದ್ದೇಳ್ತಾ ಇದ್ದೆ. 7:30ಇಂದ ಸಡನ್ನಾಗಿ ನಾನು 5 ಗಂಟೆಗೆ ಟೈಮಿಂಗ್ಸ್ನ ಚೇಂಜ್ ಮಾಡ್ಕೊಳ್ಳಿಲ್ಲ, 5 ಗಂಟೆಗೆ ಎದ್ದೇಳೋದಕ್ಕೆ ಶುರು ಮಾಡಲಿಲ್ಲ. ಅದ್ರ ಬದಲಾಗಿ 7:30ಗೆ ಎದ್ದೇಳ್ತಿದ್ದವಳು 7 ಗಂಟೆಗೆ ಎದ್ದೇಳೋಕ್ಕೆ ಶುರು ಮಾಡಿದೆ. ಆಮೇಲೆ 7 ಗಂಟೆಯಿಂದ 6:30ಗೆ ಎದ್ದೇಳೋಕ್ಕೆ ಶುರು ಮಾಡಿದೆ. 6:30ಇಂದ 6 ಗಂಟೆ, 6 ಗಂಟೆಯಿಂದ 5:30, 5:30ಇಂದ ಇವಾಗ 5 ಗಂಟೆಗೆ ಎದ್ದೇಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿದ್ದೀನಿ. ಯಾವುದೇ ಕೆಲಸ ಆಗಿರ್ಬೋದು 21 ದಿನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ನಮ್ಮ ಜೀವನ ಪೂರ್ತಿ ಅದು ನಮಗೆ ರೂಢಿಯಾಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಾವೇನಾದ್ರು ಒಂದು ಶ್ಲೋಕ ಬುಕ್ಕಲ್ಲಿ ಬರ್ಕೊಂಡಿರ್ತೀವಿ, ಅದನ್ನು ಪ್ರತಿದಿನ ಓದ್ತಾ ಇರ್ತೀವಿ, ಇಲ್ಲ ಮೊಬೈಲ್ ನೋಡ್ಕೊಂಡು ಹೇಳ್ತಾ ಇರ್ತೀವಿ. ಶ್ಲೋಕಗಳಾಗಿರ್ಬೋದು, ಇಲ್ಲ ನಾವು ಯಾವ್ದಾದ್ರು ಒಂದು ಹವ್ಯಾಸಗಳಾಗಿರ್ಬೋದು, 21 ದಿನ ಕರೆಕ್ಟಾಗಿ ಮಾಡಿದ್ರೆ ಲೈಫ್ ಲಾಂಗ್ ಅದು ನಮಗೆ ರೂಢಿಯಾಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ 21 ದಿನ ಈ ರೀತಿ 5 ಗಂಟೆಗೆ ಎದ್ದೇಳೋಕ್ಕೆ ನಾನು ಅಲಾರಾಮ್ನ ಇಟ್ಕೊಂಡು, 21 ದಿನ ಅಂತ ಅಲ್ಲ, ನನ್ನ ಪ್ರಕಾರ ಒಂದು 10ರಿಂದ 15 ದಿನ ನಾನು 5 ಗಂಟೆಗೆ ಅಲಾರಾಮ್ ಇಡೋದಕ್ಕೆ ಶುರು ಮಾಡಿದೆ. ಆಮೇಲೆ ಆಟೋಮೆಟಿಕ್ ನನಗೆ ಇವಾಗ 5 ಗಂಟೆಗೆ ಪಕ್ಕಾ ಎಚ್ಚರ ಆಗಿಬಿಡುತ್ತೆ. ನಾನು ನೈಟ್ ಎಷ್ಟೇ ಲೇಟಾಗಿ ಮಲಗಿದ್ರೂ 5 ಗಂಟೆಗೆ ಎಚ್ಚರ ಆಗುತ್ತೆ, ಇಲ್ಲ ನಾನು ಕರೆಕ್ಟಾಗಿ ಯಾವ ಟೈಮಿಗೆ ಮಲ್ಕೊಂಡ್ರೂ 5 ಗಂಟೆಗೆ ಎಚ್ಚರ ಆಗಿಬಿಡುತ್ತೆ. ಸೊ ಇದೊಂದು ಏನು ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು ಬೇಗ ಎದ್ದೇಳೋದಕ್ಕೆ. ಟೈಮ್ನ ಡಿಕ್ರೀಸ್ ಮಾಡ್ಕೊತ ನೀವು ಎಷ್ಟು ಗಂಟೆಗೆ ಟಾರ್ಗೆಟ್ ಇಟ್ಕೊಂಡಿರ್ತೀರ,
ಎಷ್ಟು ಗಂಟೆಗೆ ಹೇಳ್ಬೇಕು ಅಂತ ನೀವು ಫಿಕ್ಸ್ ಆಗಿರ್ತೀರ ಅಷ್ಟೊತ್ತಿಗೆ ನೀವು ಆರಾಮಾಗಿ ಗೋಲ್ನ ರೀಚ್ ಮಾಡ್ಬೋದು. ಮತ್ತು ಲೈಫ್ ಲಾಂಗ್ ನಾವು ಅದನ್ನು ಕಂಟಿನ್ಯೂ ಮಾಡೋಕ್ಕೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ನನ್ನ ನೆಕ್ಸ್ಟ್ ಟಿಪ್ ಬಂದು ಅಲಾರಾಮ್. ಇವಾಗಂತೂ ನಾವೆಲ್ಲ ಮೊಬೈಲಲ್ಲೇ ಅಲಾರಾಮ್ ಇಟ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ಬಟ್ ನನ್ನ ಸಜೆಷನ್ ಏನಂದರೆ, ಆದಷ್ಟು ನಾವು ಹಿಂದಿನ ಕಾಲದಲ್ಲಿ ಅಲಾರಾಮ್ಸ್ ಬರ್ತಿತ್ತಲ್ವ, ಈ ಓಲ್ಡ್ ಫ್ಯಾಷನ್ ಅಲಾರಾಮ್, ಆ ಥರ ಅಲಾರಾಮ್ಸ್ ಯೂಸ್ ಮಾಡೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಅದರಲ್ಲಿ ಸ್ನೂಸ್ ಆಪ್ಷನ್ ಇರೋಲ್ಲ. ಹಾಗಾಗಿ ನಾವು ಬೆಡ್ಡಿಂದ ಒಂದು ಸ್ವಲ್ಪ ದೂರದಲ್ಲಿ ಆ ಥರ ಅಲಾರಾಮ್ಸ್ಗಳನ್ನ ಇಟ್ಕೊಂಡ್ರೆ ಅಲಾರಾಮ್ ಆಫ್ ಮಾಡೋದಕ್ಕೆ ನಾವು ಬೆಡ್ಡಿಂದ ಕೆಳಗೆ ಇಳಿದು ಹೋಗಲೇಬೇಕು. ಹಾಗಾಗಿ ಆ ಥರ ಅಲಾರಾಮ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಬೇಗ ಎದ್ದೇಳೋದಕ್ಕೆ ಸಹ ಹೆಲ್ಪ್ ಆಗುತ್ತೆ. ನೋಡಿದ್ರೆ ಸ್ನೇಹಿತರೆ, ನಿಮ್ಮ ಜೊತೆ ಇಷ್ಟೆಲ್ಲ ಮಾತಾಡ್ಕೊಂಡು ಮನೆ ಕೆಲಸಗಳು ಮುಗೀತು. ಸನ್ರೈಸ್ ಸಹ ಆಗಿದೆ. ಇವಾಗ ನಾನು ಒಂದು ಹಾಫ್ ಆನ್ ಅವರ್ ನಮ್ಮ ಮನೆ ಎದುರುಗಡೆನೇ ಒಂದು ಲೇಔಟ್ ಇದೆ, ಅಲ್ಲಿ ವಾಕ್ ಬರ್ತೀನಿ. ಹಾಫ್ ಆನ್ ಅವರ್ ವಾಕ್ ಮಾಡ್ತೀನಿ. ಕೆಲವೊಂದೊಂದು ದಿನ ಯೋಗ ಮಾಡ್ತೀನಿ, ಕೆಲವೊಂದೊಂದು ದಿನ ವಾಕ್ ಮಾಡ್ತೀನಿ. ಡಿಪೆಂಡ್ಸ್ ಆನ್ ಮೈ ಮೂಡ್ ಅಂತಲೇ ಹೇಳ್ಬೋದು. ನಂಗೆ ಕೆಲವು ದಿನ ಯೋಗ ಮಾಡಬೇಕು ಅನ್ಸಿದ್ರೆ ಯೋಗ ಮಾಡ್ತೀನಿ, ಇಲ್ಲ ವಾಕ್ ಬರ್ತೀನಿ. ಸೊ ಇವತ್ತು ವಾಕ್ ಬಂದಿದ್ದೀನಿ ಸ್ನೇಹಿತರೆ. ಪ್ರತಿದಿನ ಬೆಳಗ್ಗೆ ಈ ರೀತಿ ಮಾರ್ನಿಂಗ್ ವಾಕ್ ಸಹ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ ಪಕ್ಷಿಗಳು ಚಿಲಿಪಿಲಿ, ತಣ್ಣಗಿರೋ ಗಾಳಿ ಎಲ್ಲ ಒಂಥರ ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇವಾಗ ವಾಕ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ವಾಕ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನೆಕ್ಸ್ಟ್ ನಾನು ಮಾಡೋ ಕೆಲಸ ಏನಾದರೂ ಒಂದು ವೆಜಿಟೇಬಲ್ ಜ್ಯೂಸ್ ಮಾಡ್ಕೊತೀನಿ, ಅಥವಾ ಸ್ಮೂದೀಸ್ ಮಾಡ್ಕೊತೀನಿ, ಅಥವಾ ಮೆಂತ್ಯ ನೀರು ಕುಡಿತೀನಿ. ಇವತ್ತು ಬೀಟ್ರೋಟ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ABC ಜ್ಯೂಸ್ ಅಲ್ಲ ಇದು, ಬರೀ ಬೀಟ್ರೋಟ್ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕಾದ್ರೆ ಸ್ವಲ್ಪ ನಲ್ಲಿಕಾಯಿ, ಪುದೀನ, ಶುಂಠಿ ಇದನ್ನೆಲ್ಲ ಹಾಕ್ಕೊಂಡು ಕುಡಿದ್ರೂ ಚೆನ್ನಾಗಿರುತ್ತೆ. ಬಟ್ ನಾನಿದು ಇವತ್ತು ಏನೂ ಆ್ಯಡ್ ಮಾಡ್ತಾಯಿಲ್ಲ, ಬರೀ ಬೀಟ್ರೋಟ್ ಮತ್ತು ನೀರು ಹಾಕಿ ರುಬ್ಕೊಂಡು ಬೀಟ್ರೋಟ್ ಜ್ಯೂಸ್ ಕುಡಿತೀನಿ. ಸ್ನೇಹಿತರೆ, ಮೋನಿಗೆ ಒಂದು ಗ್ಲಾಸ್ ಬೀಟ್ರೋಟ್ ಜ್ಯೂಸ್ ಮತ್ತು ನನಗೆ ಒಂದು ಗ್ಲಾಸ್ ಬೀಟ್ರೋಟ್ ಜ್ಯೂಸ್ ರೆಡಿ ಆಗಿದೆ. ಇದು ಮೋನಿಗೆ ಕೊಡ್ತೀನಿ ಮತ್ತು ಈ ಕಡೆದು ನನಗೆ. ಇವಾಗ ಬೀಟ್ರೋಟ್ ಜ್ಯೂಸ್ ಕುಡ್ದು ಆಮೇಲೆ ಸ್ನಾನ ಪೂಜೆ ಕೆಲಸಗಳನ್ನ ಮಾಡ್ಕೋಬೇಕು. ಫಸ್ಟು ಬೀಟ್ರೋಟ್ ಜ್ಯೂಸ್ ಕುಡಿದ್ಬಿಡ್ತೀನಿ. ವಾಕ್ ಹೋಗಿ ಬಂದಾಯಿತು, ಬೀಟ್ರೋಟ್ ಜ್ಯೂಸ್ ಕುಡ್ದಾಯಿತು. ಇವಾಗ ಸ್ನಾನ ಸಹ ಆಗಿದೆ. ಪೂಜೆ ಮಾಡಬೇಕು. ಪೂಜೆ ಮಾಡಿ ಆಮೇಲೆ ತಿಂಡಿ ಮಾಡಬೇಕು ಸ್ನೇಹಿತರೆ. ಪೂಜೆ ಮಾಡೋಕ್ಕೆ ಮುಂಚೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸ್ನಾನ ಮಾಡಿದ ತಕ್ಷಣ ಸ್ಕಿನ್ನ ಹಾಗೆ ಬಿಟ್ಟರೆ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ಫಸ್ಟು ನಾನು ನೀವಿಯಾ ಮಾಯ್ಶ್ಚರೈಸರ್ನ ಹಚ್ಕೊತೀನಿ. ನೀವಿಯಾ ಮಾಯ್ಶ್ಚರೈಸರ್ ಮಿರರ್ ನೋಡ್ಕೊಂಡು ಹಚ್ಕೊತೀನಿ. ಇವತ್ತು ವಿಡಿಯೋ ಮಾಡ್ತಿದ್ದೀನಲ್ಲ, ಹಾಗಾಗಿ ಕಿಚನಲ್ಲಿ ಸ್ಲ್ಯಾಬ್ ಮೇಲೆ ಟ್ರೈಪಾಡ್ ಇಟ್ಕೊಂಡು ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ.
ಮಾಯ್ಶ್ಚರೈಸರ್ ಆದಮೇಲೆ ನೆಕ್ಸ್ಟ್ ಲ್ಯಾಕ್ಮಿ 925 SPF 50+ ಸನ್ಸ್ಕ್ರೀನ್ ಲೋಷನು. ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ಬೋದು. ಮನೇಲಿದ್ದೀವಿ, ಸನ್ಸ್ಕ್ರೀನ್ ಏನಕ್ಕೆ ಹಾಕೋದು ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಮನೇಲಿದ್ದರೂ ಹೊರಗಡೆ ಹೋದರೂ ಸನ್ಸ್ಕ್ರೀನ್ ಲೋಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸ್ನಾನ ಆದ ತಕ್ಷಣ ಅಥವಾ ಮುಖ ತೊಳೆದ ಮೇಲೆ ಈ ರೀತಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಆ ಕಡೆ ಏನಕ್ಕೆ ನೋಡ್ತಿದ್ದೀನಿ ಅಂದ್ರೆ ಕೆಂಬತ್ತು ಕೂತಿದೆ. ಕೆಂಬತ್ತು ತಡೀರಿ ತೋರಿಸ್ತೀನಿ. ಓ ಹಾರೋಯ್ತು. ಕೆಂಬತ್ತು ಗುಡ್ ಲಕ್ ಬರ್ಡ್ ಅಂತ ಕರಿತೀವಿ ನಾವು ಅದಕ್ಕೆ. ಅದು ನೋಡಿದ್ರೆ ಒಳ್ಳೆಯದು ಅಂತ, ಒಂಥರ ಪಾಸಿಟಿವ್ ಅಂತ. ಸೊ ಇದಿಷ್ಟು ನನ್ನ ಸ್ಕಿನ್ ಕೇರ್. ಇವಾಗ ಒಂದು ಬಿಂದಿ ಇಟ್ಕೊಂಡ್ಬಿಟ್ರೆ ಆಲ್ಮೋಸ್ಟ್, ಇವಾಗ ಒಂದು ಬಿಂದಿ ಇಟ್ಕೊಂಡ್ರೆ ಡನ್. ಕಾಣಿಸ್ತಿದ್ಯಾ? ಓಕೆ ಸ್ನೇಹಿತರೆ, ಇವಾಗ ಸ್ಕಿನ್ ಕೇರ್ ಆಗಿದೆ. ಫೇಸಿಗೆ ಆಲ್ಮೋಸ್ಟ್ ಆಯಿತು. ನೆಕ್ಸ್ಟು ನೀವಿಯಾ ಬಾಡಿ ಮಿಲ್ಕ್ ನರಿಷಿಂಗ್ ಲೋಷನ್, ಬಾಡಿ ಲೋಷನ್ ಹಾಕ್ಕೊಬೇಕು. ಫಸ್ಟು ಇವಾಗ ಇದು ಹಾಕ್ಕೊಂಡ್ಬಿಡ್ತೀನಿ, ವ್ಯಾಸ್ಲಿನ್ ತುಟಿಗೆ. ಆ್ಯಕ್ಚುಲಿ ಏನು ಗೊತ್ತಾ, ತುಂಬ ಟ್ಯಾನ್ ಆಗಿದೆ ಸ್ಕಿನ್. ಬಿಕಾಸ್ ನನ್ನ ಕಸಿನ್ ಬಂದಿಲ್ಲ ಊರಿಂದ, ಬ್ಯಾಂಗ್ಳೂರಿಂದ. ಸೊ 3 days ಕಂಪ್ಲೀಟಾಗಿ ಹೊರಗಡೆ ಸುತ್ತಿದ್ದೀವಿ. ಬಿಸಿಲಲ್ಲಿ ಟ್ರಕ್ಕಿಂಗ್ ಮಾಡಿರೋದು, ಅದನ್ನು ಯಾವುದೋ ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ಶಾರ್ಟ್ಸ್ ಮಾಡ್ಕೊಂಡಿದ್ದೀನಿ. ಶಾರ್ಟ್ಸಿಗೆ ಅಪ್ಲೋಡ್ ಮಾಡ್ತೀನಿ. ಸೊ ಅವಾಗ ತುಂಬ ಸ್ಕಿನ್ ಟ್ಯಾನ್ ಆಗಿಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಕಾಣ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಟ್ಯಾನ್ ರಿಮೂವ್ ಮಾಡ್ಕೋಬೇಕು. ಬಟ್ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಕ್ಕೆ ಟೈಮೇ ಸಿಕ್ಕಿಲ್ಲ ಸ್ನೇಹಿತರೆ. ಸೊ ನೋಡಿ, ತುಂಬ ಟ್ಯಾನ್ ಆಗಿದೆ. ನೋಡೋಣ ಮಧ್ಯಾಹ್ನ ಅಥವಾ ಸಂಜೆ ಒಂದು ಟ್ಯಾನ್ ರಿಮೂವ್ ಮಾಡೋದು ಒಂದು ಹೋಮ್ ರೆಮಿಡೀಸ್ ಗೊತ್ತು, ಅದನ್ನು ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಪೂಜೆ ಮಾಡೋಣ ಬನ್ನಿ. ಸ್ನೇಹಿತರೆ, ಬೆಳಗ್ಗೆ 8 ಗಂಟೆಗೆ ನಂದು ಸ್ನಾನ ಪೂಜೆ ಎಲ್ಲ ಮುಗಿದಿದೆ. ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಇವತ್ತು ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಕ್ಯಾರೆಟು, ಬೀನ್ಸು, ಹಸಿ ಬಟಾಣಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ಉಪ್ಪಿಟ್ಟೆಲ್ಲ ರೆಸಿಪಿ ಶೇರ್ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಹಾಗೆ ಕೆಲವೊಂದೊಂದು ಗ್ಲಿಮ್ಸ್ ಆ್ಯಡ್ ಮಾಡ್ತೀನಿ ಅಷ್ಟೇ. ಮತ್ತು ಉಪ್ಪಿಟ್ಟಾದಮೇಲೆ ಲಾಸ್ಟಿಗೆ ಒಂದು ಫೈನಲ್ ಟಚಪ್ ಅಂತ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ, ಏನಂತ ತೋರಿಸ್ತೀನಿ. ಲಾಸ್ಟ್ ತನಕ ವಿಡಿಯೋ ನೋಡಿ.
ಸ್ನೇಹಿತರೆ, ನಾನು ಹೇಳಿದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಂದು ಇದೆ. 2 ಸ್ಪೂನ್ ತುಪ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡಿ ಆ ಒಗ್ಗರಣೆನ ಉಪ್ಪಿಟ್ಟಾದಮೇಲೆ ಉಪ್ಪಿಟ್ಟಿಗೆ ಹಾಕಿದ್ರೆ ಮೇಲ್ಗಡೆ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು. ಗೋಡಂಬಿ ತಿನ್ಬೇಕಾದ್ರೆ ಅದು ತುಪ್ಪದ ಫ್ಲೇವರ್ ಬರುತ್ತಲ್ಲ, ಸಖತ್ತಾಗಿರುತ್ತೆ. ಸೊ ಉಪ್ಪಿಟ್ಟು ರೆಡಿಯಾಗಿದೆ. ಇವಾಗ ತುಪ್ಪದ ಒಗ್ಗರಣೆ ಸಹ ಕೊಟ್ಬಿಡ್ತೀನಿ ಗೋಡಂಬಿದು. ಸ್ನೇಹಿತರೆ, ಏನು ಗೊತ್ತಾ, ರವೆ ಉರಿಬೇಕಾದ್ರೆ ಕಸದ ಗಾಡಿ ಬಂತು. ಕಸ ಹಾಕ್ಬರೋಣ ಅಂತ ಸ್ವಲ್ಪ ಫ್ಲೇಮ್ನ ಕಮ್ಮಿ ಮಾಡಿ ಹೋದೆ, ಬಟ್ ರವೆ ಸ್ವಲ್ಪ ಕೆಂಪುಗಾಗ್ಬಿಟ್ಟಿತ್ತು. ಸ್ನೇಹಿತರೆ, ತಿಂಡಿ ರೆಡಿ ಆಗಿದೆ, ಪೂಜೆ ಸಹ ಆಗಿದೆ. ಇವಾಗ ತಿಂಡಿ ಪಾತ್ರೆ ಎಲ್ಲ ತೊಳೆದ್ಬಿಟ್ರೆ ಕೆಲಸ ಮುಗೀತು. ಬಟ್ ನನಗೆ ಇನ್ನೂ 9 ಗಂಟೆ ಟೈಮು, ಇಷ್ಟು ಬೇಗ ತಿಂಡಿ ಸೇರೋದಿಲ್ಲ. ಹಾಗಾಗಿ ಫಸ್ಟು ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಆರಾಮಾಗೆ ನೆಮ್ಮದಿಯಾಗೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡು ತಿಂಡಿ ತಿಂತೀನಿ. ಸ್ನೇಹಿತರೆ, ಆಲ್ಮೋಸ್ಟ್ ಪ್ರತಿದಿನ ಬೆಳಗ್ಗೆ 5 ಗಂಟೆಯಿಂದ 9 ಗಂಟೆ 9:30 ತನಕ ನನ್ನ ಬೆಳಗಿನ ದಿನಚರಿ ಹೀಗೇ ಇರುತ್ತೆ. ಸೊ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಆದಷ್ಟು ಕೆಲಸಗಳು ಸಹ ಬೇಗ ಮುಗಿಯುತ್ತೆ. ಆಮೇಲೆ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಎಡಿಟಿಂಗ್, ವಾಯ್ಸ್ ಓವರ್, ಇದಕ್ಕೆಲ್ಲ ಸಾಕಷ್ಟು ಟೈಮ್ ಉಳಿಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ಇವಾಗ ಟೈಮ್ ಆಲ್ರೆಡಿ 9:10 ಆಗಿದೆ. ಆಲ್ಮೋಸ್ಟ್ ನಂದು ಎಲ್ಲ ಕೆಲಸ ಮುಗಿದಿದೆ. ಇನ್ನೇನಂದರೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಬೇಕು. ಪ್ರತಿದಿನ ನಾನೇನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಲ್ಲ, 2 ಡೇಸಿಗೆ ಒಂದು ಸತಿ ಹಾಕೋದು. ಹಂಗಾಗಿ ಇವತ್ತೇನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋದಿರಲಿಲ್ಲ. ಸೊ ಇನ್ನು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ. ಇನ್ನೇನಾದರೂ ವೀಡಿಯೋಸ್ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಷ್ಟೇ. ಇನ್ನೊಂದು ಏನು ಗೊತ್ತಾ, ತಲೆನೋವು. ನಮ್ಮನೆ ಎದುರುಗಡೆ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ, ಇಂಟೀರಿಯರ್ ವರ್ಕ್ ನಡೀತಾ ಇದೆ. ಸೌಂಡ್ ಅಂದರೆ ಸೌಂಡು ಮಿಷನರೀಸ್ದು. ಹಾಗಾಗಿ ನನಗೆ ವಿಡಿಯೋ ಕೆಲಸ ಏನೂ ಮಾಡೋದಕ್ಕಾಗಲ್ಲ. ಅವಾಗ ಏನಿದ್ರು ಬೇಕಾದ್ರೆ ವೀಡಿಯೋನ ನಾನು ಶೂಟ್ ಮಾಡ್ಕೋಬೋದು ಅಷ್ಟೇ. ವಾಯ್ಸ್ ಓವರ್ ಆಗಿರ್ಬೋದು, ಬೇರೆ ಏನಾದ್ರೂ ನೈಟೇ ಮಾಡಬೇಕು. 9 ಗಂಟೆ ತನಕ ಕೆಲಸ ಮಾಡ್ತಿದ್ದಾರೆ, ರಾತ್ರಿ ಬೇಗ ಕೆಲಸ ಮುಗಿಸ್ಬೇಕು ಅಂತ. ಹಾಗಾಗಿ 9 ಗಂಟೆ ಮೇಲೆ ವಾಯ್ಸ್ ಓವರ್ ಕೊಡಬೇಕು ಸ್ನೇಹಿತರೆ. ಸಾಕಷ್ಟು ವೀಡಿಯೋಸ್ ಪೆಂಡಿಂಗ್ ಇದೆ. ವಾಯ್ಸ್ ಓವರ್ ಕೊಡೋದಕ್ಕೆ ನನಗೆ ಟೈಮೇ ಸರಿ ಆಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಲೇಟ್ ಆಗ್ತಾ ಇದೆ, ಗ್ಯಾಪ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇವಾಗ ಉಪ್ಪಿಟ್ಟು ರೆಡಿ ಆಗಿದೆ, ತಿನ್ನಬೇಕು ಸ್ನೇಹಿತರೆ. ಇದಾಗಿತ್ತು ನನ್ನ ಇವತ್ತಿನ ಮಾರ್ನಿಂಗ್ ರೊಟೀನ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಡಿ ಸ್ನೇಹಿತರೆ. ನೀವು ಲೈಕ್ ಕೊಟ್ಟಷ್ಟು ಆದಷ್ಟು ವಿಡಿಯೋ ಚೆನ್ನಾಗೇ ರೀಚ್ ಆಗುತ್ತೆ. ಸೊ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಿಮ್ಮ ಪ್ರೀತಿಯ ಪುಟ್ಟೂಸ್ ದುನಿಯಾ. ಬಾಯ್ ಬಾಯ್.